ಕೆ ಶಿವಕುಮಾರ್ ಅವ್ರಿಗೆ ಸಿಎಂ ಸ್ಥಾನ ಕೊಡ್ಲಿ ಅಂತಾನ ಅಥವಾ ಸಿದ್ದರಾಮಯ್ಯನವರೇ ಮುಂದುವರ್ಲಿ ಅಂತ ಹೇಳಿ ಅಂತಾನ ಹೋಗಿರೋದು ಅಂತ ಹೇಳಿ ಸರ್. ಈಗ ಬಹಳಷ್ಟು ಜನದ್ದು ಕೊಡಬೇಕು ಅನ್ನುವಂಥದ್ದು ಬೇಡಿಕೆ ಇದೆ. ಯಾಕೆಂದ್ರೆ ಭವಿಷ್ಯದಲ್ಲಿ ಪಕ್ಷವನ್ನು ಸಂಘಟಿಸಬೇಕಾಗಿರೋ ದೃಷ್ಟಿಯಿಂದ ಕೊಡ್ಲಿ ಅವ್ರಿಗೂ ಒಂದು ಅವಕಾಶ ಅನ್ನುವಂಥದ್ದು ಬಹಳಷ್ಟು ಜನರದ್ದು ಇದೆ. ಅಂದ್ರೆ ಏನು, ಸಿದ್ದರಾಮಯ್ಯನವ್ರನ್ನ ಆಡಳಿತ ಸರಿ ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ, ಅಥವಾ ಅವ್ರ ನಾಯಕತ್ವದ ಬಗ್ಗೆ ಯಾರು ಕೂಡ ಕ್ವಶನ್ ಮಾಡ್ತಿಲ್ಲ. ಫ್ಯೂಚರ್ಗೆ ಏನಾದರೂ ಬೇಕಲ್ಲ, ಅದನ್ನ ಏನಾದರೂ ನಿರ್ಧಾರ ಮಾಡಿ. ದಿನನಿತ್ಯ ಇದೇ ಗೊಂದಲ ಆಗ್ತಾ ಇದೆ. 2028 ಅನುಕೂಲ ಆಗುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಇವಾಗ ನಮಗೆ ಮುಂದೆನೂ ನಮ್ಮ ಸರ್ಕಾರ ಬರಬೇಕು. ಸೊ ನಾವೀಗಿನಿಂದ ಎಚ್ಚೆತ್ಕೊಂಡು, ಯಾಕೆಂದ್ರೆ ಈ ವಿರೋಧ ಪಕ್ಷದವರು ಸುಮ್ಮನೆ ಅವರವ್ರದ್ದೇ ಅವ್ರಿಗೇನು ಕೆಲಸ ಇಲ್ಲ, ಬಾಯಿಗೆ ಬಂದು ಮಾತಾಡ್ತಿರ್ತಾರೆ. ಅದಕ್ಕೆ ಯಾವುದಕ್ಕೂ ಅವಕಾಶ ಕೊಡಬಾರ್ದು. ನಮ್ಮ ಪಕ್ಷನ ವರ್ಚಸ್ಸನ್ನ ನಾವು ವೃದ್ಧಿಸ್ಕೋಬೇಕು, ಪಕ್ಷ ಸಂಘಟನೆಯನ್ನು ನಾವು ಮಾಡ್ಕೋಬೇಕು. ಅದು ಎಲ್ಲರೂ ಶಾಸಕರು. ಡಿ.ಕೆ. ಶಿವಕುಮಾರ್ ಇವಾಗ ಸಿಎಂ ಆದ್ರೆ ಅನುಕೂಲ ಆಗುತ್ತೆ. ಅದ್ರ ಅನುಕೂಲ ಅದ್ರ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಈಗ ಅದರ ಮಾತುಕತೆಯಲ್ಲಿ ನಾವು ಆ ಮಟ್ಟಿಗೆ ಚರ್ಚೆ ಮಾಡೋಷ್ಟು ದೊಡ್ಡವರಲ್ಲ. ಶಾಸಕರುಗಳು ನಮ್ಮ ನೀತಿ ಇದೆ, ನಾವು ಅಲ್ಲಿರ್ತೀವಿ. ಪಕ್ಷ ಏನು ಹೇಳುತ್ತೆ ಅದನ್ನು ನಾವೆಲ್ಲ ಕೇಳ್ತೀವಿ. ಈ ಮತ್ತೊಂದು ಚರ್ಚೆ ಅಂದ್ರೆ ಸರ್, ಕೊಟ್ಟು ಮಾತನ್ನ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು. ಅದು ಮಾತುಕತೆ ನಮ್ಮ ಮುಂದೆ ಆಗಿಲ್ಲ. ಒಂದು ವೇಳೆ ಮಾತುಕತೆಗೆ ಉಳಿಸ್ಕೋಬೇಕಾಗ್ತದೆ ಯಾರೇ ಆದ್ರೂ. ಒಂದು ವೇಳೆ ಹೈಕಮಾಂಡ್ ಮಾತು ಕೊಟ್ಟರು ಹೈಕಮಾಂಡ್ ಉಳಿಸ್ಕೋಬೇಕಾಗ್ತದೆ ಪಕ್ಷದ ಹಿತದೃಷ್ಟಿಯಿಂದ. ಅದೇನು ಮಾಡ್ತಾರೆ ನಾಯಕರುಗಳು, ದೊಡ್ಡ ದೊಡ್ಡವರಿದ್ದಾರೆ, ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಮಾಡ್ತಾರೆ ನೋಡೋಣ. ಯಾಕಂದ್ರೆ ಇಷ್ಟು ಗೊಂದಲ ಯಾಕೆ ಆಗ್ತಾ ಇದೆ ಅಂತ ಸರ್. ಒಂದ್ ಕಡೆ ಡೆಲ್ಲಿಗೆ ಹೋಗ್ತಾರೆ, ಇನ್ನೊಂದ್ ಕಡೆ ಬೆಂಗಳೂರಲ್ಲಿ ಮೀಟಿಂಗ್ ಆಗುತ್ತೆ, ಸಿದ್ದರಾಮಯ್ಯನವ್ರ ಪರ ಇದೀವಿ ಅಂತ ತೋರ್ಸೋದಕ್ಕೋಸ್ಕರ. ಈಗ ನಾವು ಪರ ವಿರೋಧ ಅನ್ನೋದು ಪ್ರಶ್ನೆ. ಪಾರ್ಟಿಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರು ನಾಯಕರೇ, ಡಿ.ಕೆ. ಶಿವಕುಮಾರ್ ಅವರು ನಾಯಕರೇ. ಈ ಪರ ವಿರೋಧ ಅಂತ ಬರಲ್ಲ. ಇದು ಒಂದು ಪಾರ್ಟಿ ಚೌಕಟ್ಟಲ್ಲಿ ನಾವೆಲ್ಲ ಕೆಲಸ ಮಾಡೋದು. ಸೊ ಹಾಗಾಗಿ ಇಲ್ಲಿ ಪರ ವಿರೋಧಕ್ಕೆ ಆಸೆ ಪಡ್ಬೋದು. ಈಗ ಅಭಿಮಾನ ಒಂದಷ್ಟು ಇವ್ರ ಮೇಲೂ ಇರ್ತದೆ, ಒಂದಷ್ಟು ಇವ್ರ ಮೇಲೂ ಇರ್ತದೆ. ಹಂಗಂದ್ಬಿಟ್ಟು ಗುಂಪು ಅಂತ ನಾವು ಅದನ್ನು ಊಹೆ ಮಾಡ್ಕೋಕ್ಕಾಗಲ್ಲ. ಅವರ ಒಂದು ಗರಡಿಲಿ ಒಂದಷ್ಟು ಜನ ಬೆಳೆದಿರ್ತಾರೆ, ಅವ್ರ ಜೊತೆ ಬೇರೆ ಪಾರ್ಟಿಯಿಂದ ಬಂದವರು ಇದ್ದಾರೆ. ಸೊ ಅವ್ರ ಪರವಾಗಿ ಮಾತಾಡ್ತಾರೆ. ಸೊ ಇದು ಅಂತಿಮವಾಗಿ ಪಕ್ಷ ಏನು ನಿರ್ಧಾರ ಮಾಡುತ್ತೆ ಅದೇ ಅಂತಿಮ. ಇಲ್ಲಿ ಯಾವುದು ವೈಯಕ್ತಿಕ ನಿರ್ಧಾರಗಳು ಅಂತಿಮ ಆಗಲ್ಲ. ಬಟ್ ಈ ಹಿಂದ್ಲಿಂದನೂ ಒಂದು ಚರ್ಚೆ ಆಗ್ತಾ ಇತ್ತು ಸರ್, ನಂಬರ್ಸ್ಗಳ ವಿಚಾರವಾಗಿ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅಷ್ಟು ನಂಬರ್ ಇಲ್ಲ, ಸಿದ್ದರಾಮಯ್ಯನವ್ರಿಗೆ ಜಾಸ್ತಿ ನಂಬರ್, ಅಂದ್ರೆ ಶಾಸಕರ ಬೆಂಬಲ ಜಾಸ್ತಿ ಇದೆ ಅನ್ನುವಂಥದ್ದು. ಈಗ ಆ ಸಂಖ್ಯೆ ಜಾಸ್ತಿ ಆಗಿದೆಯಾ ಸರ್ ಡಿ.ಕೆ. ಶಿವಕುಮಾರ್ ಅವ್ರ ಪರವಾಗಿ? ನೋಡಿ, ಎಲ್ಲರೂ ಯಾರು ಎಲ್ಲರೂ ಕೂಡ ನೋಡ್ತಿದ್ದಾರೆ ಯಾರ್ಯಾರು ಏನು ಮಾಡ್ತಾರೆ, ಯಾರ್ಯಾರು ಸಂಘಟನೆ ಮಾಡ್ತಾರೆ, ಯಾರ್ಯಾರು ಶಕ್ತಿ ಏನಿದೆ, ಯಾರ್ಯಾರು ಪಕ್ಷಕ್ಕೆ ಸಾಮಾನ್ಯ ಎಲ್ಲ ಗೊತ್ತಿದೆ ಎಲ್ರಿಗೂ. ಇಲ್ಲೇನು ಸಂಖ್ಯೆ ಆಧಾರದ ಮೇಲೆ ಏನು ನಮಗೇನು ನಿರ್ಧಾರ ಆಗಲ್ಲ. ಸೊ ಪಕ್ಷದಲ್ಲಿ ಲಾಯಲ್ ಆಗಿ ಯಾರು ಪ್ರಾಮಾಣಿಕವಾಗಿ ಪಕ್ಷ ಸಂಘಟನೆಗೆ ಆಸಕ್ತಿ ಕೊಡ್ತಾರೆ ಅಂಥವ್ರಿಗೆ ಪಕ್ಷ ಅವಕಾಶ ಕೊಡ್ತದೆ. ಸಿದ್ದರಾಮಯ್ಯನವ್ರದ್ದು ವರ್ಚಸ್ಸಿತ್ತು, ಅವ್ರದ್ದೇ ಆದ ವೋಟ್ ಬ್ಯಾಂಕ್ ಇತ್ತು, ಇವೆಲ್ಲ ಇತ್ತು. ಇದನ್ನೆಲ್ಲ ನೋಡಿ ಪಕ್ಷದಲ್ಲಿ ಭಾಳ ಅನುಭವ ಇತ್ತು. ಅವ್ರು ಆಡಳಿತ ಮಾಡಿ ಅವ್ರಿಗೆ ಅನುಭವ ಇತ್ತು. ಅದಾದ್ಮೇಲೆ ಅವ್ರಿಗೂ ಅವಕಾಶ ಕೊಟ್ಟರು. 2ನೇ ಬಾರಿಗೂ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದ್ದಾರೆ. ಮುಂದೆ ನಿರ್ಧಾರ ಏನೋ ತಗೊಳ್ಳೋದಿದ್ರೆ ಹೈಕಮಾಂಡೇ ತಗೊಳ್ಳಿ ತೀರ್ಮಾನ ಮಾಡ್ತಾರೆ.